ನಂಗೆ ಡೆಡ್ ಎಂಡ್ ಅಂದಂಗೆ ಸಾವಿನ ಅಂತ್ಯ ಆ ತರ ಒಂದು ಮಾಡ್ಬಿಡ್ತಾರೆ. ಬಟ್ ಆದರೆ ಯಾವುದೇ ಒಂದು ಪದ ಬಳಕೆಗೆ ಒಂದು ಲಿಟ್ರಲ್ ಮೀನಿಂಗ್ ಅಂತ ಇರುತ್ತೆ, ಅದು ಮತ್ತೆ ಒಂದು ಕನ್ವೇಡ್ ಮೀನಿಂಗ್ ಅಂತ ಇರುತ್ತೆ. ಅಂದ್ರೆ ಅದರದ್ದು ಪದಶಃ ಅರ್ಥವೇನು, ಅದು ಸೂಚಿಸುವ ಅರ್ಥವೇನು, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಯಾವುದೇ ಪದ ಆಗ್ಬೋದು. ಅದು ಯಾಕಂದ್ರೆ ಇಂಗ್ಲಿಷ್ಗೆ ಅದು ಒಪ್ಪುತ್ತೆ, ಕನ್ನಡಕ್ಕೆ ಒಪ್ಪಲ್ಲ. ಸೊ ಕನ್ನಡಕ್ಕೆ ಏನು ಒಪ್ಪುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋಣ. ಅದಕ್ಕೆ ಸ್ವಲ್ಪ ಸೋಮಾರಿತನವನ್ನ ಬಿಟ್ರೆ, ಅಂದ್ರೆ ಸೋಮಾರಿತನ ಅಂದ್ರೆ ಇಂಟೆಲೆಕ್ಚುಯಲ್ ಲೇಸಿನೆಸ್ ನ ಬಿಟ್ರೆ ಅವಾಗ ನಾವು ಸರಿಯಾದ ಪದಗಳನ್ನ ಮಾಡ್ಬೋದು. KS ನರಸಿಂಹಸ್ವಾಮಿ ಅವರು ಒಂದ್ ಕಡೆ ಹೇಳಿದ್ದಾರೆ, ನನ್ನ ಒಂದು ಶೈಲಿ ಏನು ಅಂದ್ರೆ ಮಾತೇ ಅಲ್ಲ, ನನ್ನ ಬರಹದ ದಾರಿ ಮಾತಲ್ಲ, ಮಾತಿಗೆ ಹತ್ತಿರವಾದಂತದ್ದು. ಮಾತಿಗೆ ಹತ್ತಿರವಾಗಿದ್ರೆ ನೀವು ಎಂತವರನ್ನಾದ್ರೂ ಸೆಳಿಬಹುದು. ಕನ್ನಡ ಪತ್ರಿಕೋದ್ಯಮದ್ದು ನನ್ನ ಒಂದು ಗಮನ ಏನು ನಾನ್ ಗಮನಿಸಿರೋದು ಅಂದ್ರೆ, ಅದು ಕನ್ನಡ ಮಾತನಾಡುವ ನುಡಿ ಏನಿದೆಯಲ್ಲ ಅದಕ್ಕೆ ಹತ್ರ ಇಲ್ಲ. ಯಾಕಂದ್ರೆ ಒಂದು ಪತ್ರಿಕೋದ್ಯಮ ಅಂದ್ರೆ ಆ ದಿನಪತ್ರಿಕೆಗಳು ಅಥವಾ ವಾರಪತ್ರಿಕೆಗಳು ಇವೆಲ್ಲವೂ ಕೂಡ ಎಲ್ಲರೂ ಓದುವಂತದ್ದು. ಯಾಕಂದ್ರೆ ನಾವು ಮಾರುಕಟ್ಟೆಗೆ ಬಿಟ್ಟಾಗ ಅದನ್ನ ಎಲ್ಲರೂ ಯಾರು ಓದ್ತಾರೋ ನನಗೆ ಗೊತ್ತಿಲ್ಲ. ಒಬ್ಬ ತುಂಬಾ ವಿದ್ಯಾವಂತನೂ ಓದ್ಬೋದು ಅಥವಾ ತುಂಬಾ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿರೋನು ಓದ್ಬೋದು. ಆ ಒಂದು ಪತ್ರಿಕೋದ್ಯಮದಲ್ಲಿ ಬಳಸುವಂತಹ ಭಾಷೆ ಆದಷ್ಟು ಸರಳವಾಗಿರ್ಬೇಕು, ಆದಷ್ಟು ಮಾತಿಗೆ ಹತ್ರ ಇರಬೇಕು. ಬಟ್ ಆದ್ರೆ ಈಗ ಆಗಿರೋದೇನು, ಮಾತಿನಿಂದ ತುಂಬಾ ದೂರ, ತುಂಬಾ ಸಾಹಿತ್ಯಿಕ ಒಂದು ಸಂಸ್ಕೃತ ಭರಿತ ಭೂಯಿಷ್ಠ ಭಾಷೆಗಳನ್ನ ಬಳಸ್ತಾರೆ. ಎಷ್ಟೋ ಪದಗಳಿಗೆ ಅರ್ಥ ಗೊತ್ತಿರಲ್ಲ. ಈಗ ಯಾದೃಚ್ಛಿಕ ಅಂತ ಬಳಸ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಅಬ್ಸ್ಕ್ಯೂರ್ ವರ್ಡ್, ಏನು ಪರಿಚಯ ಇಲ್ಲದೆ ಇರೋ ಪದಗಳನ್ನೆಲ್ಲ ಬಳಸ್ತಾರೆ. ಒಟ್ಟಿನಲ್ಲಿ ಮಾತಿಗೆ ಹತ್ರ ಇರಲ್ಲ. ಮಾತಿಗೆ ಹತ್ರ ಇಲ್ಲದೆ ಇದ್ರೆ ಅದು ನೀವು ಜನಗಳನ್ನ ತಲುಪೋದಕ್ಕಾಗಲ್ಲ. ಮಾತಿಗೆ ಹತ್ರವಾದ ಭಾಷೆ ಮಾತೇ ಮಾಡೋದಕ್ಕಾಗಲ್ಲ, ಒಪ್ಕೋತೀವಿ. ಯಾಕಂದ್ರೆ ಮಾತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇರೆ ಬೇರೆ ಆಗತ್ತಾ ಹೋಗುತ್ತೆ. ಆದ್ರೆ ಈಗಾಗ್ಲೇ ಒಂದು ಬರಹಗನ್ನಡ ಅಂತ ಇದೆ. ಆ ಬರಹಗನ್ನಡವನ್ನ ಮಾತಿಗೆ ಹತ್ರ ತಗೊಂಡ್ಬರ್ಬೇಕು. ಅದು ಮಾತಿನಿಂದ ಸ್ವಲ್ಪ ದೂರ ಆಗಿದೆ. ಅಂದ್ರೆ ಯಾವ ಬರಹಗನ್ನಡ, ಈ ಪತ್ರಿಕೆಗಳಲ್ಲಿ ಬಳಸುವಂತಹ ಬರಹಗನ್ನಡ ಮಾತಿನಿಂದ ದೂರ ಆಗಿದೆ. ಆ ಮಾತಿನಿಂದ ದೂರ ಆದಾಗ ಏನಾಗುತ್ತೆ, ಅದು ಜನಗಳನ್ನ ತಲುಪಲ್ಲ, ಅಥವಾ ಜನಗಳನ್ನ ತಲುಪಿದ್ರು ಅದು ಪರಿಣಾಮಕಾರಿ ಆಗಲ್ಲ. ಪರಿಣಾಮಕಾರಿಯಾಗಿ ನೀವು ನಿಮ್ಮ ಓದುಗರನ್ನ ತಲುಪಬೇಕು ಅಂದ್ರೆ ನೀವು ಮಾತಿಗೆ ಹತ್ರ ಇರಬೇಕು. ಅದನ್ನೇ KS ನರಸಿಂಹಸ್ವಾಮಿ ಅವರು ಒಂದ್ ಕಡೆ ಹೇಳಿದ್ದಾರೆ, ನನ್ನ ಒಂದು ಶೈಲಿ ಏನು ಅಂದ್ರೆ ಮಾತೇ ಅಲ್ಲ, ನನ್ನ ಬರಹದ ದಾರಿ ಮಾತಲ್ಲ, ಮಾತಿಗೆ ಹತ್ತಿರವಾದಂತದ್ದು. ಮಾತಿಗೆ ಹತ್ತಿರವಾಗಿದ್ರೆ ನೀವು ಎಂತವರನ್ನಾದ್ರೂ ಸೆಳಿಬಹುದು. ಆ ಬರಹ ಯಾವತ್ತೂ ಮಾತಿಗೆ ಹತ್ರ ಇರಬೇಕು ಅನ್ನೋದನ್ನ ಅವರು ಪ್ರತಿಪಾದಿಸಿದ್ದಾರೆ. ಕನ್ನಡ ಫಾಂಟ್ಸ್ ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ತುಂಬಾ ಫಾಂಟ್ ಸಿಗುತ್ತೆ. ಸಂಚಯದವರು ಮಾಡಿದ್ದಾರೆ, ATS ಅಂತ ಇದೆ, ಅಕ್ಷಯ ಸ್ಟುಡಿಯೋ ಅಂತ. ಗೂಗಲ್ ಅವರೇ ಅನೇಕ ಫಾಂಟ್ಸ್ ಅಂತ ಇದೆ. ಕರ್ನಾಟಕ ಕಿಟೆಲ್ ಫಾಂಟ್ ಅಂತ ಅದು ತುಂಬಾ ಚೆನ್ನಾಗಿದೆ. ಬಂಡೀಪುರ ಅಂತ ಫಾಂಟ್ ಇದೆ. ಬೇರೆ ಬೇರೆ ನಿಮ್ಮ ಒಂದು ಸಂದರ್ಭಕ್ಕೆ ಅಥವಾ ಬೇರೆ ಬೇರೆ ಭಾವನೆಗಳನ್ನ ಕನ್ವೆ ಮಾಡಬೇಕು ಅಂದ್ರೆ ಈಗ ಫಾಂಟ್ಗಳು ಇದೆ. ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಕನ್ನಡದ ಈಗಿನ ಒಂದು ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಟೈಪ್ ಮಾಡ್ತಾ ಇದ್ದಂಗೆನೆ ಕೆಳಗಡೆ ಕದಂಬ ಲಿಪಿಯಲ್ಲಿ ಅಕ್ಷರಗಳು ಮೂಡುತ್ತೆ. ಸೊ ನಿಮ್ಗೆ ಇವತ್ತು ಈಗಿನ ಕನ್ನಡ ಗೊತ್ತಿದ್ರೆ ನೀವು ಕದಂಬ ಲಿಪಿ ಕಲಿಬೇಕು ಅಂದ್ರೆ ತುಂಬಾ ಈಸಿ ಇದೆ. ನೀವು ಯಾವುದೇ ಕಾ ಕ ಕಿ ಕಿ ಗಾ ಗ ಕಜಡದ ಬ ಘಟ, ನೀವು ಯಾವುದೇ ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಅದು ಕದಂಬ ಲಿಪಿಯಲ್ಲಿ ಇಮಿಡಿಯೇಟ್ ಆಗಿ ಮೂಡೋ ತರ ಇದೆ. fonts.sanchaya.net ಅಂತ ಒಂದು ಲಿಂಕ್ ಇದೆ. ನೀವು ಅಲ್ಲಿಗೆ ಹೋದ್ರೆ ನೀವು ಕದಂಬ ಸರ್ಚ್ ಮಾಡಿ ಅಥವಾ ಚಾಲುಕ್ಯ ಮಾಡಿದ್ರು, ಬಟ್ ಅದ್ರ ಫಾಂಟ್ ಅಲ್ಲ, ಅದು ಅಕ್ಷರಗಳು ಮೂಡುತ್ತೆ. ನೀವು ಸ್ಕ್ರೀನ್ ಕ್ಯಾಪ್ಚರ್ ಮಾಡಿ JPG ಮಾಡ್ಬೋದು. ಸೊ ಇವತ್ತು ಆ್ಯಕ್ಚುಲಿ ನೋಡಿದ್ರೆ ನಿಮಗೆ ಕದಂಬ ಲಿಪಿನ ಯಾರು ಬೇಕಾದ್ರೂ ಕಲಿಬೋದು, ಆ ಒಂದು ಪರಿಸ್ಥಿತಿ ಇದೆ. ಅಥವಾ ಚಾಲುಕ್ಯ ಲಿಪಿನ ಯಾರು ಬೇಕಾದ್ರೂ ಕಲಿಬೋದು. ಹೊಯ್ಸಳ ಲಿಪಿಗೆ ಆ್ಯಕ್ಚುಲಿ ಫಾಂಟೇ ಇದೆ. ಸೊ ಫಾಂಟ್ ಕೆಲಸ ಆಗಿದೆ ಅನ್ನೋದಂತೂ ಗ್ಯಾರಂಟಿ, ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ಕೆಲಸಗಳಾಗಿದೆ, ಬಟ್ ಅದು ಜನಗಳನ್ನು ಮುಗ್ತಾ ಇಲ್ಲ ಅಂತ ಅನಿಸುತ್ತೆ. ಅದು ಒಂದು ಕಾರಣ ಇರ್ಬೋದು. ಅಥವಾ ಜನಗಳು ಇನ್ನೂ ಬಳಸೋದಕ್ಕೆ ಅದನ್ನು ಹೇಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಥವಾ ಬಳಸ್ತಾ ಇಲ್ಲ. ಅದನ್ನ ಒಂದು ಹೆಚ್ಚು ಪ್ರಚಾರ ಮಾಡಿದ್ರೆ ಅದು ನಮಗೆ ಆ ಫಾಂಟ್ಗಳ ಕೊರತೆ ಇಲ್ಲ ಅಂತ ಅನ್ಸುತ್ತೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋದು ಕೆಲವು ಅದರಲ್ಲಿ ಬೇರೆ ಬೇರೆ ತರ ಇದೆ. ಒಂದು ಅಲ್ಪಪ್ರಾಣ ಮಹಾಪ್ರಾಣ ಮಿಸ್ಟೇಕ್, ಅಥವಾ ಶಾ ಮತ್ತು ಶಂಕಶ ಮತ್ತು ಪಟ್ಟೇಶ ಈ ಥರದ್ದು. ಅದು ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕನ್ನಡದ್ದೇ ಆದ ಪದಗಳಲ್ಲಿ ಕಾಗುಣಿತ ದೋಷಗಳು ತುಂಬಾ ಕಡಿಮೆ ಇದೆ, ತಪ್ಪುಗಳು ತುಂಬಾ ಕಡಿಮೆ ಇದೆ. ಆದ್ರೆ ಸಂಸ್ಕೃತ ಪದಗಳನ್ನ ಬರೀಬೇಕಾದ್ರೆ ಆ ಸಂಸ್ಕೃತ ಪದದಲ್ಲಿ ಮಹಾಪ್ರಾಣ ಇದೆಯೋ, ಅಲ್ಪಪ್ರಾಣ ಇದೆಯೋ, ಪಟ್ಟೇಶ ಇದೆಯೋ, ಶಂಕುಶ ಇದೆಯೋ, ಇದು ಗೊಂದಲ ಇದೆ. ಅದನ್ನ ನಾವು ಎಲ್ಲಾ ಕಡೆನೂ ನೋಡ್ತೀವಿ. ಅದು ಯಾಕಿದೆ ಅಂದ್ರೆ ನಮ್ಮ ಉಳಿಕೆಯಲ್ಲಿ, ಅದಕ್ಕೆ ನಾವು ಯಾವುದೋ ಒಂದು ತಪ್ಪು, ಸೋ ಕಾಲ್ಡ್ ತಪ್ಪು ಮತ್ತೆ ಮತ್ತೆ ಆಗ್ತಾ ಇದೆ ಮತ್ತು ತುಂಬಾ ಜನ ಮಾಡ್ತಾ ಇದ್ದಾರೆ ಅದನ್ನ. ಅಂದ್ರೆ ಅದು ತಪ್ಪು, ಅದರ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ತಪ್ಪಾಗ್ತಾ ಇರೋದು ಕನ್ನಡದ ಪದಗಳಿಗೆ ಅಥವಾ ನಾವು ಮಾತಿನಲ್ಲಿರುವ ಪದಗಳಿಗೆ ಯಾವುದು ಆ ತಪ್ಪುಗಳಾಗಲ್ಲ. ಮಾತಿನಲ್ಲಿ ಅಷ್ಟಾಗಿ ಬಳಸದ ಪದಗಳು ಅಥವಾ ಮಾತಿನಲ್ಲಿ ಇರುವ ಉಲಿಕೆ ಆ ಬರಹದಲ್ಲಿ ಇರುವ ಉಲಿಕೆಗೆ ಬೇರೆ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಮಹಾಪ್ರಾಣನ ಕೆಲವರು ಅಲ್ಪಪ್ರಾಣ ಬರಿಬಹುದು, ಅಥವಾ ಎಲ್ಲಿ ಮಹಾಪ್ರಾಣ ಇಲ್ವೋ ಅಲ್ಲಿ ಮಹಾಪ್ರಾಣ ಬರೀತಾರೆ, ಅದನ್ನು ನೋಡಿದೀನಿ ನಾನು. ಸೊ ಎಲ್ಲಿ ಮಹಾಪ್ರಾಣ ಇರಬೇಕು ಅಲ್ಲಿ ಮಹಾಪ್ರಾಣ ಅಂದ್ರೆ ಬರಹದಲ್ಲಿ ಇರಬೇಕಾಗಿತ್ತು ಅಲ್ಲಿ ಇಲ್ಲ, ಎಲ್ಲಿ ಮಹಾಪ್ರಾಣ ಇರಬೇಕಾಗಿರ್ಲಿಲ್ಲ ಅಲ್ಲಿ ಇರುತ್ತೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಮಹಾಪ್ರಾಣದ ಬಗ್ಗೆ ಇರುವ ಗೊಂದಲವನ್ನ ತೋರಿಸುತ್ತೆ.
ಆ ಮಹಾಪ್ರಾಣದ ಯಾಕೆ ಗೊಂದಲ ಇದೆ ಅಂದರೆ ಮಹಾಪ್ರಾಣ ನಮ್ಮ ನ್ಯಾಚುರಲ್ ಸ್ವಾಭಾವಿಕ ಉಲಿಕೆಯಲ್ಲಿ ಇಲ್ಲ. ಕನ್ನಡದವರ ಸ್ವಾಭಾವಿಕ, ಹೆಚ್ಚಿನ ಕನ್ನಡಿಗರ ಸ್ವಾಭಾವಿಕ ಉಲಿಕೆಯಲ್ಲಿ ಮಹಾಪ್ರಾಣ ಇಲ್ಲ. ಹಾಗಾಗಿ ಎಲ್ಲಿ ಮಹಾಪ್ರಾಣ ಇರಬೇಕೋ ಅಲ್ಲಿ ಇರಲ್ಲ, ಎಲ್ಲಿ ಮಹಾಪ್ರಾಣ ಇರಬಾರ್ದೋ ಅಲ್ಲಿ ಇರುತ್ತೆ. ಈ ತರದ ಒಂದು ಗೊಂದಲ. ಅದಕ್ಕೆ ಶಂಕರ ಭಟ್ರು ಏನು ಹೇಳಿದ್ರು ಅಂದ್ರೆ ಮಹಾಪ್ರಾಣದ ಇಲ್ಲದೆ ಒಂದು ಒಂದು ಲಿಪಿ ಬರಿಗೆ ಮಾಲೆ ಅಥವಾ ಅಕ್ಷರ ಮಾಲೆಯನ್ನ ಕೊಟ್ಟರವರು. ಸೊ ಅವರು ಏನು ಹೇಳಿದ್ದು ಅಂದ್ರೆ ನೀವು ಮಹಾಪ್ರಾಣವನ್ನೇ ಕಂಪ್ಲೀಟ್ ಆಗಿ ಕೈ ಬಿಟ್ಬಿಡಿ, ಅವಾಗ ಈ ಗೊಂದಲ ಇರಲ್ಲ. ಎಲ್ಲ ಮಹಾಪ್ರಾಣನ ಕೈ ಬಿಟ್ಟು ಬರೆದ್ರೆ ನಿಮ್ಗೆ ಅವಾಗ ಎರಡು ತೊಂದರೆನೂ ಸಾಲ್ವ್ ಮಾಡಬಹುದು. ಒಂದು, ಮಹಾಪ್ರಾಣ ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿ ಇರಲ್ಲ, ಎಲ್ಲಿ ಇರಬಾರ್ದಾಗಿತ್ತೋ ಅಲ್ಲಿ ಇರುತ್ತೆ. ಆ ಎರಡು ತೊಂದರೆಗಳು ಕೂಡ ಮಹಾಪ್ರಾಣವನ್ನ ನೀವು ಅಂದ್ರೆ ಎಲ್ಲರೂ ಬಳಸುವ ಕನ್ನಡದಲ್ಲಿ, ಅಂದ್ರೆ ಕನ್ನಡದಿಂದನೇ ತೆಗೆದಾಕ್ಬಿಡಿ ಅಂತ ಹೇಳಲಿಲ್ಲ ಅವರು, ಎಲ್ಲರೂ ಬಳಸುವ ಕನ್ನಡದಲ್ಲಿ ಅಂದ್ರೆ ಪತ್ರಿಕೆಗಳಲ್ಲಿ ಮತ್ತು ಓದುವ ಪುಸ್ತಕಗಳಲ್ಲಿ ಇವೆಲ್ಲವನ್ನೂ ಕೂಡ ಇವೆಲ್ಲ ಕಡೆಗೂ ನೀವು ಮಹಾಪ್ರಾಣವನ್ನ ಬಳಸದೇ ನೀವು ಬರೆದಾಗ ಅದರಲ್ಲಿ ಯಾವುದೇ ಗೊಂದಲ ಇರಲ್ಲ ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ಒಪ್ಕೊಳ್ಳೋದು ಬಿಡೋದು ಅದನ್ನ ಜನಗಳಿಗೆ ಬಿಟ್ಟಿದ್ದು, ಅಥವಾ ಆ ಪತ್ರಿಕೋದ್ಯಮದವರು ಅದನ್ನು ಒಪ್ಕೊಂಡು ಮಾಡಿದ್ರೆ ಬಹುಶಃ ಪತ್ರಿಕೋದ್ಯಮ ಒಂದು ಜನಗಳನ್ನ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾಮಫಲಕಗಳಲ್ಲಿ ಅಷ್ಟೊಂದು ತೊಂದರೆಗಳಾಗಿದ್ದು ಅಥವಾ ಕನ್ನಡನೇ ಬಿಟ್ಬಿಟ್ಟಿದ್ರು. ಆ ನಾಮಫಲಕಗಳ ಬಗ್ಗೆ ಒಂದು ಕಾನೂನು ಮಾಡಿದ ಮೇಲೆ ಕನ್ನಡವನ್ನ ತಗೊಂಡ್ಬಂದ್ರು. ಆಮೇಲೂ ಕೂಡ ಅವ್ರಿಗೆ ಒಂದು ಅಸಡ್ಡೆ ಇರಬಹುದು ಕೆಲವರಿಗೆ, ಏನು ಕನ್ನಡದಲ್ಲಿ ಏನ್ ಹಾಕ್ಬೇಕು ಅಥವಾ ಏನೋ ಒಂದು ಹಾಕ್ಬಿಡ್ಬೇಕು ಹಾಕೋದಕ್ಕೋಸ್ಕರ ಅನ್ನೋದು. ಮೊದಲು ಹೇಳಿದ ಕಾರಣ ಬಿಟ್ರೆ ಈ ಎರಡು ಕಾರಣಗಳು ಇರಬಹುದು ಅಷ್ಟೇ ಹೊರತು ಅಲ್ಲಿ ಅಂತಹ ತೊಂದರೆ ಏನು ಇಲ್ಲ ಅಂತ ಅನ್ಸುತ್ತೆ. ಪದಗಳನ್ನ ಕುರುಡಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಅಥವಾ ಅನುವಾದ ಮಾಡಿರ್ತಾರೆ. ತೊಂದರೆ ಏನಕ್ಕೆ ಆಗತ್ತೆ ಅದು ಅಂದ್ರೆ, ನಾವು ಇಂಗ್ಲಿಷ್ ಪದಗಳನ್ನ ಇಂಗ್ಲಿಷ್ಗೆ ಅದರದೇ ಆದ ಒಂದು ಸೊಗಡಿದೆ, ಕನ್ನಡಕ್ಕೆ ಅದರದೇ ಆದ ಒಂದು ಸೊಗಡಿದೆ ಮತ್ತು ಅದಕ್ಕೆ ಒಂದು ಅದರ ಸ್ವಭಾವ ಅಥವಾ ಸ್ವರೂಪ ಬೇರೆ ಆಗಿದೆ. ಯಾವುದಕ್ಕಿಂತ ಇಂಗ್ಲಿಷು ಅಥವಾ ಸಂಸ್ಕೃತ ಅಥವಾ ಹಿಂದಿ ಈ ಎಲ್ಲ ನುಡಿಗಳಿಗಿಂತ ಕನ್ನಡದ ಒಂದು ಸ್ವರೂಪ, ಅದರದ ಸ್ವಭಾವ ಮತ್ತು ಅದರದ ಸೊಗಡು ಬೇರೆಯಾಗಿದೆ. ಸೊ ಹಂಗಾಗಿ ನೀವು ಇಂಗ್ಲಿಷ್ನ ಪದಶಃ ಲಿಟರಲ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಕನ್ನಡಕ್ಕೆ. ಸೊ ಆ ಪದದಲ್ಲಿರುವ ಅರ್ಥವೇನು, ಇದು ಅಗೇನ್ ಒಂದು ಸ್ವಲ್ಪ ಸೋಮಾರಿತನ ಅನ್ಸುತ್ತೆ. ಪದಶಃ ಮಾಡ್ಬಿಡೋದು ಈಸಿ ಅಲ್ವಾ, ಅದೇ ನೀವು ಹೇಳ್ದಂಗೆ ಡೆಡ್ ಎಂಡ್ ಅಂದಂಗೆ ಸಾವಿನ ಅಂತ್ಯ ಆ ಥರ ಒಂದು ಮಾಡ್ಬಿಡ್ತಾರೆ. ಬಟ್ ಆದರೆ ಯಾವುದೇ ಒಂದು ಪದ ಬಳಕೆಗೆ ಒಂದು ಲಿಟ್ರಲ್ ಮೀನಿಂಗ್ ಅಂತ ಇರುತ್ತೆ, ಅದು ಮತ್ತೆ ಒಂದು ಕನ್ವೇಯ್ಡ್ ಮೀನಿಂಗ್ ಅಂತ ಇರುತ್ತೆ. ಅಂದರೆ ಅದರದ್ದು ಪದಶಃ ಅರ್ಥವೇನು, ಅದು ಸೂಚಿಸುವ ಅರ್ಥವೇನು, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಯಾವುದೇ ಪದ ಆಗ್ಬೋದು. ಈಗ ಉದಾಹರಣೆಗೆ ನೆನ್ನೆ ಅನ್ನೋ ಒಂದು ಪದ ಇದೆ. ಏನು ನೆನ್ನೆ ಅಂದ್ರೆ ಎಸ್ಟರ್ಡೇ ಅಂತ ಇಂಗ್ಲೀಷಲ್ಲಿ ಹೇಳ್ಬೇಕು ಅಂದ್ರೆ ಎಸ್ಟರ್ಡೇ ಅಂತ ಹೇಳ್ಬೋದು. ಆ ನೆನ್ನೆ ಹೆಂಗ್ ಪದ ಅನ್ನೋದಕ್ಕೆ ಒಂದು ಆ ಪದದ ಹುಟ್ಟು ಬೆಳವಣಿಗೆ ಇರುತ್ತೆ. ಅದು ಕನ್ನಡದಲ್ಲಿ ಬೆಳೆದು ಬಂದ ರೀತಿ ಬೇರೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೊತ್ತು ಅನ್ನೋ ಒಂದು ಪದ ಇದೆ. ಆ ಹೊತ್ತು ಅನ್ನೋ ಪದ ಹಳೆಗನ್ನಡದಲ್ಲಿ ಹೆಂಗಿತ್ತು, ಪೊಳ್ತು ಅಂತಿತ್ತು. ಆಮೇಲೆ ಅದು ಪೊರ್ತು ಅಂತಾಯ್ತು, ಆಮೇಲೆ ಪೊತ್ತು ಅಂತಾಯ್ತು, ಆಮೇಲೆ ಹೊತ್ತು ಅಂತಾಯ್ತು. ಅದೇ ಈ ಹೊತ್ತು ಅಂದ್ರೆ ಏನು, ಸನ್ ಅಥವಾ ಟೈಮ್ ಅಂತ ಎರಡೂ ಆಗುತ್ತೆ. ಹೊತ್ತುಟ್ಟು ಅಂತ ಹೇಳ್ತಾರೆ, ಅಂದ್ರೆ ಸೂರ್ಯ ಹುಟ್ತಾ ಅಂತ. ಸೊ ಅದೇ ರೀತಿ ಇಂಗ್ಲೀಷಲ್ಲಿ ಸನ್ SUN ಅದು ಹುಟ್ಟಿ ಬೆಳೆದು ಬಂದ ರೀತಿ ಬೇರೆ ಇರುತ್ತೆ. ಸೊ ಈ ಪದಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನುಡಿಗಳಲ್ಲಿ ಆ ಪದದ ಹುಟ್ಟು ಮತ್ತು ಬೆಳವಣಿಗೆ ಬೇರೆ ಇರುತ್ತೆ. ಸೊ ಅದು ಬೇರೆ ಇರೋದ್ರಿಂದ ನೀವು ಆ ಬರೀ ಪದನ ತಗೊಂಬಂದು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಂದರ್ಭ ಅಂತಿರುತ್ತೆ. ಯಾವುದೋ ಒಂದು ಪದನ ಒಂದು ಸಂದರ್ಭದಲ್ಲಿ ಬಳಸಿದ್ರೆ ಅದರಿಂದ ಕನ್ವೆ ಆಗೋ ಮೀನಿಂಗೇ ಬೇರೆ, ಇನ್ನೊಂದು ಸಂದರ್ಭದಲ್ಲಿ ಬೆಳೆಸಿದ್ರೆ ಅದರದ್ದು ಕನ್ವೆ ಆಗೋ ಮೀನಿಂಗೇ ಬೇರೆ. ಈಗ ಉದಾಹರಣೆಗೆ ಒಂದು ಹೇಳ್ತೀನಿ. ತಾಯಿ ಅಂದ್ರೆ ಮದರ್, ಇದು ಹೆಚ್ಚು ಪ್ರಚಲಿತಲ್ಲಿರುವಂತಹ ಒಂದು ಅರ್ಥ. ತಾಯಿ ಅನ್ನೋದು ಚಿಕ್ಕ ಮಕ್ಕಳಿಗೂ ಬಳಸ್ತಾರೆ ಮಾತಾಡ್ಬೇಕಾದ್ರೆ. ಬಾತಾಯಿ, ಹೋಗ್ತಾಯಿ ಅಂತ, ಅಂದ್ರೆ ಚಿಕ್ಕ ಹೆಣ್ಮಕ್ಳು ಅಂದ್ರೆ ಒಂದು ಪ್ರೀತಿಯಿಂದ ಕರೆಯುವ ಒಂದು ಅರ್ಥ ಇದೆ ಅದಕ್ಕೆ. ಅಂದ್ರೆ ಎಂಡಿಯರಿಂಗ್ ಅಡ್ರೆಸ್ಸಿಂಗ್ ಆಫ್ ಯಂಗ್ ಫಿಮೇಲ್ಸ್ ಅಂತ ಒಂದು ಅದಕ್ಕೆ ಅರ್ಥ ಇದೆ. ಸೊ ಈ ರೀತಿ ಆ ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಆ ಪದನ ಅನ್ನೋದಕ್ಕೆ ಅರ್ಥ ನಿಂತಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡಾಗ, ಸಂದರ್ಭನ ಅರ್ಥ ಮಾಡ್ಕೊಳ್ಳೋದೇ ಈ ಥರ ಟ್ರಾನ್ಸ್ಲೇಟ್ ಮಾಡೋದ್ರಿಂದ, ನೀವು ಹೇಳಿದ್ದು ಡೆಡ್ ಎಂಡ್ ಹೆಂಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ವಾಕ್ ಇನ್ ಇಂಟರ್ವ್ಯೂ ಅನ್ನೋದನ್ನ ನೀವು ಸುಮ್ಮನೆ ನಡೆದುಕೊಂಡು ಅಂತ ಹೇಳಿದಾಗ ಅದು ಆ ಥರ ಆಗಲ್ಲ. ಅದು ಯಾಕೆಂದರೆ ಇಂಗ್ಲೀಷ್ಗೆ ಅದು ಒಪ್ಪುತ್ತೆ, ಕನ್ನಡಕ್ಕೆ ಒಪ್ಪಲ್ಲ. ಸೊ ಕನ್ನಡಕ್ಕೆ ಏನು ಒಪ್ಪುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋದು. ಅದಕ್ಕೆ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟರೆ, ಅಂದರೆ ಸೋಮಾರಿತನ ಅಂದರೆ ಇಂಟೆಲೆಕ್ಚುವಲ್ ಲೇಸಿನೆಸ್ನ ಬಿಟ್ಟರೆ ಅವಾಗ ನಾವು ಸರಿಯಾದ ಪದಗಳನ್ನು ಮಾಡ್ಬೋದು. ಉಚ್ಚಾರಣೆ ನಾವು ಮಾಡೋದು ಚಂದ್ರ ಅಂದರೆ ನಾಗೆ ದ ಮತ್ತು ರಾವತ್ತು ಈ ಥರ ಉಚ್ಚಾರಣೆ ಮಾಡ್ತೀವಿ. ಬಟ್ ಆದರೆ ಬರಿಬೇಕಾದ್ರೆ 0 ದಾಗೆ ರಾವತ್ತು ಈ ಥರ ಬರಿತೀವಿ. ಇದು ಯಾಕೆ ಅಂತ ಇದ್ರದ್ದು ಸುಮಾರು ಜನಕ್ಕೆ ಇದ್ರದ್ದು ಈ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆ ಈ ಥರ ಉಲಿಯೋದೊಂದು, ಉಚ್ಚಾರಣೆ ಮಾಡೋದೊಂದು, ಬರೆಯೋದೊಂದ? ಇದು ಯಾಕೆ ಅಂದ್ರೆ ಇಲ್ಲಿ ಸ್ವಲ್ಪ ಗೊಂದಲಗಳಿದೆ. 0 ಅಂದ್ರೆ ಚಮ್, ಅಂದ್ರೆ ಈಗ ನಾವು ಕಾಗುಣಿತ ಹೇಳ್ಕೊಡ್ಬೇಕಾದ್ರೆ 0 ಚಮ್
ಅಂತ ಹೇಳ್ಕೊಟ್ಟಿರ್ತೀವಿ. ಆ ಚಾಗೊಂದು ಸೊನ್ನೆ ಉಲಿಕೆ ಹೆಂಗೆ ಅಂದ್ರೆ ಚಮ್ ಇರಬೇಕು ಅನ್ನೋದು. ಇದು ಎಲ್ಲಿಂದ ಬಂದಿದೆ ಅಂದ್ರೆ ಸಂಸ್ಕೃತದ ಅನುಸ್ವಾರ ಅಂತ ಇದೆ. ಮತ್ತು ಅಹ, ಅನುಸ್ವಾರ ಮತ್ತು ವಿಸರ್ಗ, ಈ ಎರಡೂ ಕೂಡ ಕನ್ನಡದ ಒಂದು ಪದಗಳಲ್ಲಿ, ಕನ್ನಡದ ಉಚ್ಚಾರಣೆಯಲ್ಲಿ ಇವೆರಡೂ ಇಲ್ಲ. ಆದ್ರೆ ನಾವು ಸಂಸ್ಕೃತದಲ್ಲಿ ಹೇಗೆ ಇದೆಯೋ ಅದು ಕನ್ನಡದಲ್ಲೂ ಇರಬೇಕು ಅನ್ನೋ ಒಂದು ಕಟ್ಟಲೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅನುಸ್ವಾರವನ್ನ ಕನ್ನಡದ ಅಕ್ಷರಮಾಲೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಅನುಸ್ವಾರವನ್ನ ಬಿಟ್ಟು ನಾವು ಮಾತಾಡೋದೇ ಆದ್ರೆ ಅಲ್ಲಿ ಇರುವುದು ಸೊನ್ನೆ ದ್ರ ಅನ್ಬೇಕಾದ್ರೆ ಅಲ್ಲಿ ಇರುವುದು ಅನುಸ್ವಾರ ಅಲ್ಲ. ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಇರುವುದು ಸೊನ್ನೆಯನ್ನು ಹೋಲುವ ಒಂದು ಗುರುತು. ಚ ಆದ್ಮೇಲೆ ಸೊನ್ನೆಯನ್ನು ಹೋಲುವ ಒಂದು ಗುರುತನ್ನ ಹಾಕ್ತೀವಿ. ಇದನ್ನ ಯಾಕೆ ಈ ತರ ಆಗ್ತಾ ಇದೀವಿ ಅಂದ್ರೆ ಕನ್ನಡದ ಲಿಪಿ ಬೆಳವಣಿಗೆಯಲ್ಲಿ ಹಿಂದಿನಿಂದಲೂ ಒಂದು ಪದ್ಧತಿ ಬೆಳೆದು ಬಂದಿದೆ. ಅದು ಏನು ಅಂದ್ರೆ ಈ ಸೊನ್ನೆಯನ್ನು ಹೋಲುವ ಗುರುತನ್ನು ಎಲ್ಲ ಮೂಗುಲಿಗಳು ಅಥವಾ ಅನುನಾಸಿಕಗಳಿಗೆ ಬಳಸ್ತಾರೆ. ಅಂದ್ರೆ ಈ ಕಕಗನ್ಯ, ಚಚಜನ್ಯ, ಟಟಡಣ, ನ, ಮ ಇಷ್ಟಕ್ಕೂ ಕೂಡ ಸೊನ್ನೆಯ ಗುರುತನ್ನ ಬಳಸ್ತಾ ಬಂದಿದ್ದಾರೆ. ಅಂದ್ರೆ ಅದು ಪದ ಮಧ್ಯದಲ್ಲಿ ಬಂದ್ರೆ, ಪದದ ಬಿಗಿನಿಂಗ್ ಅಲ್ಲಿ ಶುರುವಲ್ಲಿ ಬಂದ್ರೆ ಆ ಸೊನ್ನೆ ಬಳಸಲ್ಲ. ಪದದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಬಂದ್ರೆ ಆ ಒಂದು ವಾಡಿಕೆ ಮೊದಲಿಂದನೂ ಬೆಳ್ಕೊಂಡ್ ಬಂದಿದೆ ಎಲ್ಲ ಮೂಗುಲಿಗಳಿಗೆ, ಎಲ್ಲ ಅನುನಾಸಿಕಗಳಿಗೆ. ಸೊ ಹಾಗಾಗಿ ಚಂದ್ರ ಅಂದ್ರೆ ನಾಗೆ ದಾವತ್ತು ರಾವತ್ತು ಆ ಥರ ಉಚ್ಚಾರಣೆ ಮಾಡಿದ್ರು ಕೂಡ ನಾವು ಚ ಸೊನ್ನೆ ದ್ರ ಅಂತ ಬರಿತೀವಿ. ಯಾಕೆಂದ್ರೆ ಸೊನ್ನೆ ಅನ್ನೋದು ನಕಾರವನ್ನ ಅಲ್ಲಿ ಸೂಚನೆ ಮಾಡ್ತಾ ಇದೆ. ಅಲ್ಲಿ ನಕಾರನೇ ನೀವು ಕೇಳ್ಬೋದು, ಅದಂಗೆ ನಕಾರನೇ ಸೂಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಯಾಕಂದ್ರೆ ಸೊನ್ನೆ ಅಂದ್ರೆ ಅದು ಯಾವ ಈ 5 ಅನುನಾಸಿಕಗಳಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಯಾಕೆ ಅದು ಚಮ್ ದ್ರ ಆಗಲ್ಲ, ಅಥವಾ ಯಾಕೆ ಅದು ಅದೇ ಕಕಗನ್ಯ ಆಗಲ್ಲ, ಅಥವಾ ಚಣ್ಣ ಟಟಡಣ ಚಂದ್ರ ಯಾಕಾಗಲ್ಲ ಅದು? ಯಾಕಂದ್ರೆ ಸೊನ್ನೆ ಅಂದ್ರೆ ಯಾವ್ದು ಬೇಕಾದ್ರೂ ಆಗ್ಬೋದಲ್ವಾ ಅಂತ ಈಗ ತಾನೇ ಹೇಳಿದ್ರಿ ಅಂತ ಕೇಳ್ಬೋದು ನೀವು. ಅದು ಯಾಕೆ ಆಗಲ್ಲ ಅಂದ್ರೆ ಅಲ್ಲಿ ಒಂದು ಕಾಂಟೆಕ್ಸ್ಟ್ ಇದೆ. ಏನದು ಕಾಂಟೆಕ್ಸ್ಟು? ದಕಾರ ಇದೆ ಮುಂದೆ, ನಕಾರ ಆದಮೇಲೆ ದಕಾರ ಇದೆ. ಈ ನಕಾರ ಮತ್ತು ದಕಾರದಲ್ಲಿರುವ ಹೋಲಿಕೆ ಏನು ಅಥವಾ ಕಾಮನಾಲಿಟಿ ಏನು ಅಂದ್ರೆ ನಕಾರ ಮತ್ತು ದಕಾರ ಅದು ಉಚ್ಚಾರಣೆ ಆಗುವ, ಬಾಯಿಯಲ್ಲಿ ಉಚ್ಚಾರಣೆ ಆಗುವ ಸ್ಥಳ ಹಲ್ಲು. ಯಾವಾಗ ನಿಮ್ಮ ನಾಲಿಗೆ ಹಲ್ಲಿನ ಹಿಂಭಾಗವನ್ನು ಬಂದು ಬಡಿಯುತ್ತೋ ಅವಾಗಲೇ ನಿಮಗೆ ನಕಾರ ದಕಾರ ಅಥವಾ ತಕ ತ ದ ನ ಈ 3 ಉಚ್ಚಾರಣೆ ಆಗೋದು ನಾಲಿಗೆ ಹಲ್ಲಿನ ಹಿಂಭಾಗವನ್ನು ಬಡಿದಾಗ. ಸೊ ಅಲ್ಲಿ ಯಾಕೆ ನಕಾರನೇ ಇರಬೇಕು ಅಂದರೆ ದ ಮತ್ತು ನ ಎರಡೂ ಉಂಟಾಗುವ ಜಾಗ, ಬಾಯಿಯಲ್ಲಿ ಉಲಿಕೆಗಳು ಉಂಟಾಗುವ ಜಾಗ ಹಲ್ಲು ಅಥವಾ ಹಲ್ಲಿನ ಹಿಂಭಾಗ. ಯಾವಾಗ ನಾಲಿಗೆ ಹಲ್ಲಿನ ಹಿಂಭಾಗ ಬರೆಯುತ್ತೋ ಇದನ್ನು ನಾವು ನುಡಿಯರಿಮೆ ಅಥವಾ ಫೊನೆಟಿಕ್ಸ್ ಅಥವಾ ಉಚ್ಚಾರಣೆಯ ಅರಿಮೆ ಅಥವಾ ಉಚ್ಚಾರಣೆಯ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ಇದನ್ನ ಹೋಮೋ ಆರ್ಗ್ಯಾನಿಕ್ ಅಸಿಮಿಲೇಷನ್ ಅಂತ ಹೇಳ್ತಾರೆ. ಏನಂಗಂದ್ರೆ ಅಂದರೆ 2 ಅಕ್ಷರಗಳು ಅಥವಾ 2 ಉಲಿಕೆಗಳು ಪಕ್ಕ ಬಂದಾಗ, ಈಗ ನಾ ಮತ್ತು ದ ಪಕ್ಕ ಬಂತಲ್ಲ, ಒಂದೇ ಆಗಿರುತ್ತೆ. ಯಾಕೆ ಅಂದ್ರೆ ಅದು 2 ಉಲಿಕೆಗಳು ಉತ್ಪತ್ತಿ ಆಗುವ ಜಾಗ ಒಂದೇ ಆಗಿರುತ್ತೆ. ಸೊ ಹಂಗಾಗಿ ಅಲ್ಲಿ ಚಂದ್ರ ಆಗಲ್ಲ ಅಥವಾ ಇನ್ಯಾವುದೋ ಒಂದು ಬೇರೆ ಅನುನಾಸಿಕ ಬರಲ್ಲ, ಚಂದ್ರಾನೇ ಆಗಬೇಕು ಅನ್ನೋದು ಇದರಿಂದ ನಿಮಗೆ ಗೊತ್ತಾಗತ್ತೆ.